सहनाववतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। नमामि भगवत्पादशङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् नमस्कारान् समर्पयामि। ब्रह्मसूत्र शाङ्करभाष्ये तृतीयाध्याये तृतीये पादे एकसूत्रात्मकेऽस्मिन् अष्टादशे अनियमाधिकरणे तस्मिन् अनियमाधिकरणे उपनिबद्धम् एकमात्रं सूत्रम् इदानीं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः एकत्रिंशं सूत्रम्। पादादितः एकत्रिंशं सूत्रम्। अस्मिन् अधिकरणे उपनिबद्धम् एकमात्रं सूत्रम्। सर्वाग्रे शंकर भगवत पूज्यपादानां प्रशस्तिश्लोकमेकं पठित्वा तेषां पादारविन्दयोः शिरसा प्रणिपत्य अनुग्रहं च प्राप्य प्रकृतम् एकविंशं सूत्रं तद्भाष्यभागं च यथाचार्यानुग्रहं विचारयामः। सर्वाग्रे शंकर भगवत पूज्यपादानां प्रशस्तिश्लोकमेकं द्विवारं पठामः। ॐ वेदाद्यागमदुग्धसिन्धुमथनात् तन्मेयमन्थाद्रिणा दिव्या भोगविचारवासुकिवशादाश्रित्य धैर्यं परम् ब्रह्मोद्बोधसुधां विधाय दयया मर्त्यानमर्त्यानमी कुर्वन्तो गुरवो जयन्ति जगतां शङ्कराचार्यवर्याः। ॐ वेदाद्यागमदुग्धसिन्धुमथनात् तन्मेयमन्थाद्रिणा दिव्या भोगविचारवासुकिवशादाश्रित्य धैर्यं परम् ब्रह्मोद्बोधसुधां विधाय दयया मर्त्यानमर्त्यानमी कुर्वन्तो गुरवो जयन्ति जगतां शङ्कराचार्यवर्याः। अथ श्रीमच्छङ्करभगवतः कृतौ शारीरकमीमांसाभाष्ये तृतीये साधनाध्याये तृतीये पादे एकसूत्रात्मकम् अष्टादशम् अनियमाधिकरणम्। ॐ अनियमः सर्वासामविरोधः शब्दानुमानाभ्याम्। ॐ अनियमः सर्वासामविरोधः शब्दानुमानाभ्याम्। ಇದು 31ನೆಯ ಸೂತ್ರ. ಈ 3ನೇ ಅಧ್ಯಾಯ 3ನೇ ಪಾದದಲ್ಲಿ
ಈ ಅನಿಯಮಾಧಿಕರಣದಲ್ಲಿ ಉಪನಿಬದ್ಧವಾಗಿರತಕ್ಕಂತಹ ಏಕಮಾತ್ರ ಸೂತ್ರ. ಈ ಸೂತ್ರದ ಸಂಗತಿ ಏನು, ಯಾತಕ್ಕೆ ಈ ಸೂತ್ರ ಬಂತು ಅಂತಂದ್ರೆ, ನೋಡಿ, ಹಿಂದಿನ ಅಧಿಕರಣದಲ್ಲಿ ಏನನ್ನ ಸಿದ್ಧ ಮಾಡಿದ್ದರೋ ಅದೇ ತರ್ಕವನ್ನ ಬಳಸಿ ಇಲ್ಲಿಯೂ ಕೂಡ ಪೂರ್ವ ಪಕ್ಷಿ ಒಂದು ಮಾತು ಹೇಳ್ತಾ ಇದ್ದಾನೆ. ಏನು ಸ್ವಾಮಿ, ನೀವು ಈ ಉಪಾಸಕರಿಗೆ ಎಲ್ಲರಿಗೂ ಕೂಡ ದೇವಯಾನಗತಿ ಅಂತ ಹೇಳಿದ್ರಿ. ಏನು, ಉಪಾಸಕರಿಗೆಲ್ಲರೂ ಕೂಡ ದೇವಯಾನಗತಿ. ಈ ಕೇವಲ ಕರ್ಮಿಗಳಿಗೆ ಅವಳ ಬೆಳೆ ಪಿತೃಯಾನಗತಿ ಏನೋ ಆಗತ್ತೆ, ಅದು ನಮಗೆ ಇಲ್ಲಿ ಪ್ರಕೃತ ಅಲ್ಲ. ಈ ದೇವಯಾನಗತಿ ಉಪಾಸಕರಿಗೆ ಅಂತಕ್ಕಂಥದ್ದು ಸಮಾನವಾಗಿರ್ಬೇಕಲ್ವೇ? ಯಾತಕ್ಕೆ ಅಂದ್ರೆ, ಅದರ ಹಿಂದಿನ ಸೂತ್ರದಲ್ಲಿ ಹೌದು ಎರಡೂ ಕೂಡ ಸಮಾನವಾಗಿರಬೇಕು ಎಂಬತಕ್ಕಂಥದ್ದನ್ನು ಸಿದ್ಧ ಮಾಡಿದ್ರು. ಅದೇ ನಿಯಮದ ಪ್ರಕಾರ ಹಿಂದಿನ ಅಧಿಕರಣದಲ್ಲಿ ಆ ರೀತಿ ಬಂದಾಗ ಇಲ್ಲ ಎಲ್ಲ ಉಪಾಸಕರಿಗೂ ಕೂಡ ಏನು ಯಾವ ನಿಯಮವೂ ಇಲ್ಲದೆ ಸಮಾನವಾಗಿ ಒಂದೇ ಗತಿ. ಯಾವುದು? ದೇವಯಾನ ಗತಿ ಇರ್ತಕ್ಕಂಥದ್ದು. ಇದು ಸಮಾನವಾಗಿರ್ತಕ್ಕಂಥದ್ದು ಅಂತ ಪೂರ್ವ ಪಕ್ಷಿ ಹೇಳ್ದ. ಅದಕ್ಕೋಸ್ಕರ ಆಚಾರ್ಯರು ಹೇಳಿದ್ರು, ನೋಡಪ್ಪ ಆ ತರಹ ಇಲ್ಲ. ಯಾತಕ್ಕೆ ಅಂದ್ರೆ, ನೋಡಿ, ಉಪನಿಷತ್ತುಗಳಲ್ಲಿಯೂ ಕೂಡ ಅದಕ್ಕೆ ಆಧಾರ ಇಲ್ಲ. ಏನು, ಉಪಾಸಕರ ಎಲ್ಲರಿಗೂ ಕೂಡ ಒಂದೇ ಗತಿ ದೇವಯಾನಗತಿ ಅಂತಕ್ಕಂಥದ್ದಕ್ಕೆ ಅಲ್ಲಿಯೂ ಪ್ರಮಾಣವಿಲ್ಲ ಉಪನಿಷತ್ತುಗಳಲ್ಲಿ. ಮತ್ತೆ ಈ ಲೋಕದಲ್ಲಿಯೂ ಕೂಡ ಹಾಗೇನು ಕಂಡಿಲ್ಲ ಅಂತ ಹೇಳಿಬಿಟ್ಟು ಈ ಲೋಕವತ್ತು ಅಂತ ಹೇಳಿ ಈ ಲೋಕದ ಉದಾಹರಣೆಯನ್ನು ಕೊಟ್ಟಿದ್ರು. ಯಾತಕ್ಕೆ ಸ್ವಾಮಿ ಅಂತ ಕೇಳಿದ್ದ. ನೋಡಪ್ಪ, ಉಪಾಸಕರು ಅವರು ಕೇವಲ ಉಪಾಸನೆಯನ್ನು ಮಾಡುತ್ತಾ ಆ ಉಪಾಸನೆಯ ಫಲವಾದ ಲೋಕಾಂತರಕ್ಕೆ ಹೋಗಿ, ನೋಡಿ ಇವೆಲ್ಲ ಇಲ್ಲಿ ಮೂರನೇ ಏನ್ರಿ ಯಾವ್ಯಾವುದೋ ಪೂರ್ವಮೀಮಾಂಸಾ ಶಾಸ್ತ್ರದ್ದು ಇದು ಇದು ಸಮಾನವಾಗಿದೆಯಾ, ವಿಶೇಷವಾಗಿದೆಯಾ, ಇದನ್ನು ಕಟ್ಕೊಂಡು ಇದೇನಂತ ಕೆಲವು ಸ್ಕಿಪ್ ಮಾಡೋಣ. ಇದನ್ನ ಬರೀ ಜ್ಞಾನ ಭಾಗಕ್ಕೆ ಏನು ಜ್ಞಾನ ಭಾಗ ತಗೊಂಡು ಮಾಡೋದು, ಏನು ಅರ್ಥ ಜ್ಞಾನ ಭಾಗ ತಗೊಂಡು ಬರೀ ಜ್ಞಾನ ಭಾಗ ತಗೊಂಡ್ರೆ ತಲೆಗೆ ಹೋಗ್ಬೇಕಲ್ಲ ಸ್ವಾಮಿ. ಹೇಗೆ ಹೋಗುತ್ತೆ? ಅನುಭವಕ್ಕೆ ಬರುತ್ತಾ? ಖಂಡಿತವಾಗಲೂ ಬರೋದಿಲ್ಲ. ಎಲ್ಲ ಅದಕ್ಕೆ ಹಿನ್ನೆಲೆ ಆ ಅಂತಃಕರಣ ಅಂತಕ್ಕಂಥದ್ದು ಅದಕ್ಕೆ ಹಿನ್ನೆಲೆಯಾಗಿ ಸಿದ್ಧವಾಗಿದ್ದರೆ ಮಾತ್ರ ಬರುತ್ತಷ್ಟೇ. ಅದಕ್ಕೋಸ್ಕರ ಏನು ಯಾಕೆ ಬೇಕು ಅಂದ್ರೆ ಇದು ನೋಡಿ, ಈ ಭಾಗ ಇದೆಯಲ್ಲ ಅತ್ಯಂತ ಮುಖ್ಯವಾದ ಭಾಗ ಶಾಂಕರ ಸಿದ್ಧಾಂತವರ ಸಮರ್ಥನೆ ಮಾಡತಕ್ಕಂತಹ ಭಾಗ. ಏನ್ ಹೇಳ್ದ? ಎಲ್ಲ ಉಪಾಸಕರಿಗೂ ಕೂಡ ಒಂದೇ ಗತಿ ಅಂದ್ರೆ, ಇಲ್ಲಪ್ಪ ಹಾಗೇನಿಲ್ಲ. ಉಪನಿಷತ್ ವಾಕ್ಯಗಳಿಗೆ ವಿರೋಧ ಇದೆ, ಮತ್ತೆ ಅದು ಯುಕ್ತಿಗೂ ವಿರೋಧ ಇದೆ. ಹೇಗೆ ಸ್ವಾಮಿ? ನೋಡಿ, ಕೇವಲ ಉಪಾಸನೆಯಿಂದ ಕೂಡಿಕೊಂಡು ಯಾವುದೋ ಒಂದು ಬ್ರಹ್ಮವನ್ನು ಕುರಿತು ಉಪಾಸನೆ ಮಾಡ್ತಾ ಇದ್ರೆ ಅದು ಅವನು ಲೋಕಾಂತರಕ್ಕೆ ಹೋಗ್ತಾನೆ. ಯಾಕೆ? ಉಪಾಸನೆಯ ಫಲವಾದ ಯಾವುದೋ ಫಲ ಇದೆಯಲ್ಲ ಅದನ್ನು ಪಡೆಯುವುದಕ್ಕೆ ಲೋಕಾಂತರಕ್ಕೆ ಹೋಗ್ಬೇಕು. ಆ ಲೋಕಾಂತರಕ್ಕೆ ಹೋಗ್ಬೇಕಾದ್ರೆ ಒಂದು ಗತಿ ಅಂತ ಬೇಕು, ಮಾರ್ಗ ಅಂತ ಬೇಕು. ಅದಕ್ಕೆ ದೇವಯಾನ ಹೇಳಿದ್ದಾರಪ್ಪ. ಆ ದೇವಯಾನ ಗತಿಯಿಂದ ಹೋಗಿ ಆ ಗುರಿಯನ್ನು ಮುಟ್ತಾನೆ. ಗುರಿಯನ್ನು ಮುಟ್ಟಿ ಅಲ್ಲಿ ಏನು ಮಾಡ್ತಾನೆ? ಆ ಲೋಕದ ಅಧ್ಯಕ್ಷನಿಂದ ಇವನಿಗೆ ಆತ್ಮೈಕತ್ವ ಜ್ಞಾನದ ಒಂದು ಉಪದೇಶವಾಗುತ್ತೆ. ಅವನು ಗುರು. ಅಲ್ಲಿ ಆ ಉಪದೇಶವಾದ ನಂತರ ಇವನಿಗೆ ಉಪಾಸನೆಯಿಂದ ಈ ಒಂದು ಎಲ್ಲ ಗಮನದಿಂದ ಅಲ್ಲಿ ಇರ್ತಾನಲ್ಲ ವಾಸವಾಗಿ ಆ ಲೋಕದಲ್ಲಿ, ಅದರ ಎಲ್ಲದಿಂದ ಮನಸ್ಸು ಪರಿಪಕ್ವವಾಗಿರುತ್ತೆ. ಆ ಅಧ್ಯಕ್ಷ ಹೇಳ್ತಾನೆ ತತ್ವಮಸಿ ಅಂತ ಒಂದು ಮಾತು ಹೇಳ್ತಾನೆ. ಓಹೋ ಅಹಂ ಬ್ರಹ್ಮಾಸ್ಮಿ ಅಂತ ಇವನು ಕೂಗ್ತಾನೆ. ಅಲ್ಲಿಂದೇನು ಮುಕ್ತಿ ಆಗಿಬಿಡುತ್ತೆ. ಆಗೇನಾಗುತ್ತೆ? ದೇವಯಾನ ಗತಿ ಇರ್ತಕ್ಕಂಥದ್ದು ಅರ್ಥವುಳ್ಳದ್ದಾಗುತ್ತದೆ. ಆದರೆ ಇನ್ನೊಂದು ವಿಚಾರ ಇದೆಯಪ್ಪ, ನಾವು ಅದನ್ನು ಹೇಳ್ತಾ ಇರ್ತಕ್ಕಂಥದ್ದೀಗ ಏನು? ಯಾರಿಗೆ
ಉಪಾಸನೆ ಮಾಡ್ತಾ ಇದ್ದ. ಆದರೆ ಯಾರಿಗೆ ಇಲ್ಲಿಯೇ, ಎಲ್ಲಿ ಯಾವ ಲೋಕಾಂತರವೂ ಇಲ್ಲ, ದೇಶಾಂತರವೂ ಇಲ್ಲ, ಎಲ್ಲೂ ಇಲ್ಲ, ಇಲ್ಲಿಯೇ ಯಾವುದೋ ಒಂದು ಉಪನಿಷತ್ ವಾಕ್ಯವನ್ನು ಹೇಳ್ತಾನೆ, ಅವನಿಗೆ ಪರಿಪಕ್ವವಾಗಿರುತ್ತೆ. ಒಂದು ವೇಳೆ ಆ ಒಂದು ಲೋಕದಲ್ಲಿ, ಯಾವುದು ಲೋಕದಲ್ಲಿ ಇವನಿಗೆ ಆಗತಕ್ಕಂತಹ ಜ್ಞಾನ ಇಲ್ಲಿಯೇ ಆಗಿಬಿಟ್ರೆ ಆಗಲಿಲ್ಲ ಅಂತೇನಿಲ್ಲ. ಅದಕ್ಕೆ ಮನಸ್ಸಿನ ಪರಿಪಕ್ವತೆ ಬೇಕಷ್ಟೆ, ಅಂತಃಕರಣ ಶುದ್ಧತೆ ಬೇಕಷ್ಟೆ. ಹಾಗೊಂದು ವೇಳೆ ಇಲ್ಲಿಯೇ ಆಗಿಬಿಟ್ಟರೆ ಅಂತಹ ಉಪಾಸಕನಿಗೆ ಯಾವ ಗತಿಯೂ ಇಲ್ಲ, ಏನೂ ಇಲ್ಲ. ಅವನಿಗೆ ಇಲ್ಲೇ ಸದ್ಯೋಮುಕ್ತಿ ಎಲ್ಲಿರ್ತಾನೋ ಅಲ್ಲೇ ಈ ಶರೀರ ಇರುವಾಗಲೇನೆ. ಆದ್ದರಿಂದ ಇಲ್ಲಿ ನಿಯಮ ಏನೂ ಇಲ್ಲ. ನಿಯಮ ಏನು? ಒಂದೇ ನಿಯಮ, ಜ್ಞಾನಾದೇವತು ಕೈವಲ್ಯಂ ನಾನ್ಯಥಾ ಅಂತಕ್ಕಂಥದ್ದು ಒಂದೇ ನಿಯಮ. ಅದು ಎಲ್ಲಿ ಬೇಕಾದರೂ ಆಗ್ಬೋದು. ಉಪಾಸನೆ ಮಾಡಿರ್ತಾನೆ, ಅಲ್ಲಿ ಏನು ಮಾಡ್ತಾನೆ, ಸಮರ್ಥನಾದ ಗುರು ಸಿಕ್ಕೇ ಸಿಗ್ತಾನೆ, ಆ ಲೋಕದ ಅಧ್ಯಕ್ಷ, ಅಲ್ಲಿ ಅವನಿಗೆ ಜ್ಞಾನವಾಗೇ ಆಗುತ್ತೆ. ಎಲ್ಲ ಇದು ಸಿದ್ಧವಾಗಿರ್ತಕ್ಕ ಹಾಗೇ ಆಗುತ್ತೆ. ಯಾಕೆ? ಅಂತಃಕರಣ ಶುದ್ಧವಾಗಿದೆ ಅವನಿಗೆ, ಹಾಗೇ ಆಗತ್ತೆ. ಅಲ್ಲಿಂದ ಅವನು ಮುಕ್ತನಾಗ್ತಾನೆ. ಇಲ್ಲಿ 3-4 ವಿಚಾರ ಹೇಳಿದಾಗಾಯ್ತು. ಯಾರಿಗೆ ಅಂತಃಕರಣ ಶುದ್ಧವಾಗಿದೆಯೋ, ಸತ್ವಶುದ್ಧಿ ಆಗಿದೆಯೋ, ಅವನಿಗೆ ಈ ಒಂದು ವೇದಾಂತದ ವಾಕ್ಯಗಳು ಏನ್ರಿ ಸ್ವಲ್ಪ ಅರ್ಥವಾಗುವುದಲ್ಲ ನನಗೆ, ಏನು ಇಲ್ಲವೇ ಇಲ್ಲ. ಅಷ್ಟೊಂದು ನೇರಾಗಿದೆ ಇದು. ತತ್ವಮಸಿ ಏನಿದೆ ಅಲ್ಲಿ? ಸುತ್ತು ಬಳಸಿ ಏನಿದೆ ಸ್ವಾಮಿ? ಏನೂ ಇಲ್ಲ. ತ್ವಂ ತತ್ ಅಸಿ ಅಷ್ಟೇ. ನೀನು ಅದೇ ಆಗಿದ್ದೀಯ ಕಣಯ್ಯ, ಅಷ್ಟೇ, ಇನ್ನೇನಿದೆ? ಇದು ಅರ್ಥವಾಗಬೇಕಾದ್ರೆ ಆ ಪರಿಪಕ್ವತೆ ಬೇಕು. ಆ ಪರಿಪಕ್ವತೆ ಅಂತಕ್ಕಂಥದ್ದು ಎಲ್ಲಿದೆ? ಅದು ಎಲ್ಲಿ ಬೇಕಾದರೂ ಆಗ್ಬೋದು. ಈ ಜನ್ಮದಲ್ಲಿ ಬೇಕಾದ್ರೂ ಆಗ್ಬೋದು, ಮುಂದಿನ ಜನ್ಮದಲ್ಲಿ ಬೇಕಾದ್ರೂ ಆಗ್ಬೋದು. ಮುಂದೆ ಹೇಳ್ತಾರೆ ಅದನ್ನ. ಹೀಗೆ ಇದು ಎಲ್ಲಿ ಆಗ ಏನಾಗುತ್ತೆ, ಈ ಗತಿ ಅಂತಕ್ಕಂಥ ಸಮಾನವಾಗಿ ಏನೂ ಇದೆ ಎಲ್ಲ ಉಪಾಸಕರಿಗೆ ಕೂಡ. ಯಾವ ಉಪಾಸಕನಿಗೆ ಒಂದು ಕೇವಲ ಒಂದು ಸತ್ವಶುದ್ಧಿಯಿಂದ ಇಲ್ಲಿ ಏನೋ ಆಗಿರೋದಿಲ್ಲ, ಅವನಿಗೆ ದೇಹತ್ಯಾಗ ಮಾಡ್ತಾನೆ, ಅಲ್ಲಿ ಹೋಗಿ ಅಲ್ಲಿ ಜ್ಞಾನ ಆಗುತ್ತಲ್ಲ, ಅವನಿಗೆ ಗತಿ ಬೇಕಪ್ಪ. ಯಾರಿಗೆ ಇಲ್ಲೇ ಆಗಿಬಿಡುತ್ತೋ ಸಮ್ಯಕ್ ದರ್ಶನ ವಿಧ್ವಸ್ತ ತಮಸಾಂತು ಸಿದ್ಧೈವ, ಇವನು ಇಲ್ಲೇ ಸಿದ್ಧ. ಅವನಿಗೇನು ಗತಿರುವ ಆ ಗತಿರುವ ನೋಪಪದ್ಯತೆ, ಅವನಿಗೆ ಗತಿಯೂ ಇಲ್ಲ, ಆ ಗತಿಯೂ ಇಲ್ಲ. ಹೋಗ್ತಕ್ಕಂಥದ್ದು ಬರ್ತಕ್ಕಂಥದ್ದು ಯಾವುದೂ ಇಲ್ಲ. ಅವನಿಗೆ ಯಾವುದೇ ಗತಿ? ಅದು ನಾವು ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲಿ. ಆದ್ದರಿಂದ ಇಲ್ಲಿ ಇಲ್ಲಿ ಹಿಂದಿನ ಅಧಿಕಾರ ಹೇಳಿದ್ರು, ಹಾಗೇನು ನಿಯಮ ಇಲ್ಲಪ್ಪ. ಉಪಾಸಕರಾದ ಮಾತ್ರಕ್ಕೆ ಅವರಿಗೆ ಇಲ್ಲಿಯೇ ಜ್ಞಾನವಾಗಿಬಿಟ್ರೆ ಇಲ್ಲಿಯೇ ಮುಕ್ತನಾಗ್ತಾನೆ. ಯಾವುದು ಗತಿ ಬೇಕಿಲ್ಲ, ಮಾರ್ಗ ಬೇಕಿಲ್ಲ. ಒಂದು ವೇಳೆ ಇಲ್ಲಿ ಆಗದೆ ಹೋಗಿಬಿಟ್ಟರೆ, ಇನ್ನೂ ಕೂಡ ಪರಿಪಕ್ವವಾಗದೆ ಏನು ಉಳ್ಕೊಂಡಿದ್ರೆ, ಉಪಾಸನಾ ಬಲದಿಂದ ಲೌಕಕ್ಕೆ ಹೋಗ್ತಾನೆ, ಅಲ್ಲಿ ಜ್ಞಾನವಾಗುತ್ತೆ, ಅಲ್ಲಿ ಮುಕ್ತನ, ಆವಾಗ ಗತಿ ಬೇಕು. ಹಾಗಾಗಿ ನಿಯಮ ಏನೂ ಇಲ್ಲ, ಸಮಾನವಾದಂಥದ್ದೇನೂ ಇಲ್ಲ ಇಲ್ಲಿ. ಇವರಿಗೆ ಸದ್ಯೋಮುಕ್ತಿ, ಅವನಿಗೆ ಕ್ರಮಮುಕ್ತಿ ಅಂತ ಹೇಳಿ ಎರಡೊಂದು ವಿಂಗಡಣೆ ಮಾಡಿ ಮತ್ತೊಂದು ವಿಚಾರ ಸಿದ್ಧ ಮಾಡಿದ್ರು. ಯಾರಿಗೆ ಅಂತಃಕರಣ ಶುದ್ಧಿ ಆಗಿದೆಯೋ, ಪರಿಪಕ್ವವಾಗಿದೆಯೋ, ಎಲ್ಲ ಸಾಧನ ಚತುಷ್ಟಯಗಳಿಂದಲೂ ಕೂಡ ಸಂಪನ್ನನಾಗಿದ್ದಾನೆಯೋ, ಅವನಿಗೆ ವೇದಾಂತ ವಾಕ್ಯಗಳ ಅರ್ಥ ಆಗುವುದಿಲ್ಲ ಅನ್ನುವುದು ಇಲ್ಲವೇ ಇಲ್ಲ. ಹಾಗೆಯೇ ಆಗುತ್ತದೆ. ಇದು ಸಿದ್ಧ ಮಾಡಿದಾಗ ಆಯ್ತು. ಇಲ್ಲಿ ಇಷ್ಟು ಈ ಒಂದು ಹಿನ್ನೆಲೆ ಪೂರ್ವಸೂತ್ರದಲ್ಲಾಗಿತ್ತು. ಸರಿ, ಈಗ ಒಂದು ಕೆಲಸ ಮಾಡೋಣ ಸ್ವಾಮಿ. ಈ ನೀವು ನಿಯಮ ಅಂತಕ್ಕಂಥದ್ದು ಏನೂ ಇಲ್ಲ, ಯಾರಿಗೆ ಪರಿಪಕ್ವವಾಗಿ ಜ್ಞಾನೋದಯವಾಗಿದೆ ಇಲ್ಲೇ ಆಗುತ್ತೆ, ಅಲ್ಲಿ ಜ್ಞಾನ ಅಲ್ಲಾಗತ್ತೆ ಅಂತ ಹೇಳಿದ್ರಿ. ಏನಿದು? ಸಮಾನವಾಗಿ ಏನು ಇಲ್ಲ, ಒಂದು ಗತಿ ನಿಯಮ ಇಲ್ಲ ಅಂತ ಹೇಳ್ತಕ್ಕಂಥ. ಈಗ ನಾವು ಹೇಳ್ತೇವೆ ಸಗುಣ ವಿದ್ಯೆ ಉಪಾಸನೆ ಅಂತ ಏನು ಹೇಳಿದೆ, ಅವು ಎಲ್ಲದಕ್ಕೂ ಇದೇ ನಿಯಮ ಆಗ್ಬಿಡ್ಲಿ. ಅವನು ಇಲ್ಲಿ ಹೋಗಿ ಇಲ್ಲಿ ಉಪಾಸನೆ ಮಾಡಿ ಅಲ್ಲೆಲ್ಲೋ ಹೋಗಿ ಅಲ್ಲಿ ಮಾಡಿಕೊಂಡು ಯಾಕೆ ಸ್ವಾಮಿ? ಎಲ್ರಿಗೂ ಆಗಲಿ ಬಿಡಿ. ಇವಾಗ ಇವನು ಕೂಡ ಏನೋ ಸಾಧನ ಚತುಷ್ಟ ಸಂಪನ್ನನಾಗಿದ್ದ, ಇಲ್ಲೇ ಆಗೋಯ್ತು, ಅವನಿಗೂ ಆಗಲಿ. ಅವನು ಕೂಡ ಉಪಾಸನಾ ಪರ.
ಹೌದು ತಾನೆ, ಅವ್ರಿಗೂ ಆಗಲಿ ಅಂತ ಅಂದ್ಬಿಟ್ಟು ಈ ಒಂದು ಅನಿಯಮ ಅಂತ ಹೇಳಿದ್ದಾರಲ್ಲ, ಯಾವ ನಿಯಮವೂ ಇಲ್ಲ ಇಲ್ಲಿ ಅಂತಕ್ಕಂಥದ್ದು, ಅದು ಈ ಇಲ್ಲಿ ಯಾತಕ್ಕೆ ಸ್ವಾಮಿ, ಇವರು ಸಗುಣ ವಿದ್ಯೆ ಇದೆಯಲ್ಲ ಉಪಾಸಕರು, ಅವ್ರಿಗೂ ಹೀಗೆ ಆಗಲಿ ಬಿಡಿ, ಅವ್ರಿಗೆ ಯಾಕೆ ಎರಡು ಗತಿ ಹೇಳ್ತೀರಾ, ಇಲ್ಲಿ ಒಬ್ಬನಿಗೆ ಆಗುತ್ತೆ ಎಲ್ಲೊಬ್ಬನಿಗೆ ಆಗುತ್ತೆ, ಎಲ್ರಿಗೂ ಇಲ್ಲೇ ಆಗ್ಬಿಡುತ್ತೆ, ನೆತ್ತಿನ ಬೇಡ ಬೇಡ ಅಂತ ಹೇಳಿದ್ರೆ, ಇಲ್ಲಪ್ಪ ಆ ಥರ ಇಲ್ಲ. ಯಾಕೆ ಅಂದರೆ ಇಲ್ಲಿ ಯಾವ ಒಂದು ಸಗುಣ ವಿದ್ಯೆಗೂ ಕೂಡ ಹೀಗೆ ಇವರು ಹೀಗೆ ಆಗಲಿ ಬಿಡಿ, ಇಲ್ಲೇ ಮುಕ್ತಿ ಆಗ್ಬಿಡ್ಲಿ ಅಂತ ನಿಯಮ ಇಲ್ಲ. ಯಾತಕ್ಕೆ ಅಂದರೆ ಹಾಗೊಂದು ಅದಕ್ಕೆ ಆ ನಿಯಮ ಇಲ್ಲ ಅಂದ ಮಾತ್ರಕ್ಕೆ ಪ್ರಕರಣಕ್ಕೆ ವಿರೋಧವೇನೂ ಇಲ್ಲ. ಸರ್ವಾಸ ಅವಿರೋಧ, ಪ್ರಕರಣಕ್ಕೆ ಯಾವ ವಿರೋಧವೂ ಆಗುವುದಿಲ್ಲ. ಅಂದ್ರೆ ಏನು, ಪ್ರಕರಣ ಏನು, ಇಲ್ಲಿ ಮೋಕ್ಷ ಪ್ರಕರಣ, ಅದಕ್ಕೆ ವಿರೋಧ ಆಗ್ಬಿಡುತ್ತಾ, ಆಗೋದಿಲ್ಲ. ಹೇಗೆ ಹೇಳ್ತೀವಿ ನಾನು ಸಿದ್ಧ ಮಾಡಿ ತೋರಿಸ್ತೀವಿ ಮುಂದೆ ಅಂತ ಹೇಳಿಕೆ. ಇದು ಹೇಗೆ ನಿಮಗೆ ಗೊತ್ತಾಗುತ್ತೆ ಅಂದರೆ ಶಬ್ದ ಅನುಮಾನಾಭ್ಯಾಮ್. ಶಬ್ದ ಅಂದರೆ ಶ್ರುತಿ, ಅನುಮಾನ ಅಂದರೆ ಸ್ಮೃತಿ. ಶ್ರುತಿ ಸ್ಮೃತಿಭ್ಯಾಮ್ ಅಂತ ಅರ್ಥ, ಶಬ್ದ ಅನುಮಾನಾಭ್ಯಾಮ್ ಅಂತ. ಇದು ನೋಡೋಣ, ಈ ಸೂತ್ರಕ್ಕೆ ಅರ್ಥ ಮಾಡಿದ್ದಾರೆ, ವ್ಯಾಖ್ಯಾನ ಮಾಡಿದ್ದಾರೆ ಭಗವತ್ಪಾದರು. ಪ್ರಯತ್ನ ಮಾಡಿಕೊಳ್ಳೋಣ ಅವರ ಅನುಗ್ರಹದಿಂದ, ನೋಡೋಣ ಎಷ್ಟು ಮಟ್ಟಿಗೆ ಅರ್ಥವಾಗುತ್ತೆ. ಸೂತ್ರವನ್ನ ಇನ್ನೊಂದು ಬಾರಿ ಹೇಳ್ಕೊಳ್ಳೋಣ. ಓಂ ಅನಿಯಮ ಸರ್ವಾಸಾಮ ವಿರೋಧ ಶಬ್ದಾನುಮಾನಾಭ್ಯಾಂ. ಓಂ ಅನಿಯಮ ಸರ್ವಾಸಾಮ ವಿರೋಧ ಶಬ್ದಾನುಮಾನಾಭ್ಯಾಂ. ಅನಿಯಮ ಸರ್ವಾಸಾಂ ಅವಿರೋಧ ಶಬ್ದಾನುಮಾನಾಭ್ಯಾಂ ಇತಿ ಚತುಷ್ಪದಾತ್ಮಕಮಿದಂ ಸೂತ್ರಂ. ಅನಿಯಮಃ ಸರ್ವಾಸಾಂ ಅವಿರೋಧಃ ಶಬ್ದಾನುಮಾನಾಭ್ಯಾಂ. ಚತುಷ್ಪದಾತ್ಮಕಮಿದಂ ಸೂತ್ರಂ. ಅನ್ವಯಸ್ಥೋ ಎವಂ ವರ್ತತೆ ಸರ್ವಾಸಾಂ ಅನಿಯಮಃ. ಸರ್ವಾಸಾಂ ಅನಿಯಮಃ ಅಂದರೆ ಈ ಯಾವ ಎಲ್ಲ ವಿದ್ಯೆಗಳಿಗೂ ಕೂಡ ಅನಿಯಮ, ಇಂಥದ್ದು ಹೀಗೆ ಆಗಬೇಕು ಅಂತ ನಿಯಮ ಏನೂ ಇಲ್ಲ, ಸಮಾನವಾಗಿರತಕ್ಕಂಥದ್ದು. ಸರ್ವಾಸಾಂ ಏನು ಸರ್ವಾಸಾಂ ಅಂತಾರೆ, ಎಲ್ಲ ವಿದ್ಯೆಗಳು ಯಾವ ವಿದ್ಯೆ ಅಂದರೆ ಸರ್ವಾಸಾಂ ಸಗುಣ ವಿದ್ಯಾನಾಂ ಇತ್ಯರ್ಥ. ಎಲ್ಲ ಸಗುಣ ವಿದ್ಯೆಗಳಲ್ಲಿಯೂ ಕೂಡ ಅನಿಯಮ, ನಿಯಮ ಏನು ಇರೋದಿಲ್ಲ. ಆ ನಿಯಮ ಇಲ್ಲ ಅಂದ್ಬಿಟ್ರೆ ಪ್ರಕರಣಕ್ಕೆ ವಿರೋಧ ಆಗ್ಬಿಡುತ್ತಲ್ಲ ಸ್ವಾಮಿ. ಯಾಕೆ ನಿಯಮ ಇಲ್ಲ ಅಂದರೆ ಆ ಗುರಿ ಏನೋ ಪ್ರಕರಣ, ಮೋಕ್ಷ ಪ್ರಕರಣ ಇರುತ್ತೆ. ನಿಯಮವೇ ಇಲ್ಲ ಅಂದರೆ ಏನು, ಅಯ್ಯೋ ಹೀಗೂ ಆಗ್ಬೋದು ಹಾಗೂ ಆಗ್ಬೋದು ಅಂದ್ಬಿಟ್ರೆ ಹಾಗೆ ವಿಕಲ್ಪ, ಪ್ರಕರಣಕ್ಕೆ ವಿರೋಧ ಆಗೋಯ್ತಲ್ಲ. ಅಂದರೆ ಹಾಗಿದ್ದರೂ ಕೂಡ, ಅಂದ್ರೇನು, ನಿಯಮವೇನೂ ಇಲ್ಲದೆ ಇದ್ದರೂ ಕೂಡ ವಿರೋಧವೇನೂ ಆಗುವುದಿಲ್ಲ. ಅವಿರೋಧ ನ ವಿರೋಧ, ಅವಿರೋಧವೇನೂ ಆಗೋದಿಲ್ಲ. ಇದು ಹೇಗೆ ಗೊತ್ತಾಗುತ್ತೆ ನಮಗೆ ಅಂತಂದರೆ ಶಬ್ದಾನುಮಾನಾಭ್ಯಾಮ್ ಅಂದ್ರೇನು, ಶ್ರುತಿ ಸ್ಮೃತಿಭ್ಯಾಮ್ ಅಂದರೆ ಎಲ್ಲ ಸಗುಣ ವಿದ್ಯೆಗಳಲ್ಲಿಯೂ ಕೂಡ ಹೀಗೆ ಎಂಬತಕ್ಕಂಥ ನಿಯಮ ಅಂತಕ್ಕಂಥದ್ದಿಲ್ಲ. ಇದ್ದರೂ ಕೂಡ ವಿರೋಧ ಅಂತಕ್ಕಂಥದ್ದೇನು ಆಗೋದಿಲ್ಲ. ಇದು ಹೇಗೆ ಗೊತ್ತಾಗುತ್ತೆ ಅಂದರೆ ನಮಗೆ ಶ್ರುತಿ ಸ್ಮೃತಿ ಇವುಗಳಿಂದ ನಮಗೆ ಗೊತ್ತಾಗುತ್ತೆ. ಅಂದರೆ ಎಲ್ಲ ಸಗುಣ ವಿದ್ಯೆಗಳಲ್ಲಿ ಅಂತೇನು, ಓಹೋ ಕೆಲವಕ್ಕೆ ಹೀಗೆ ಕೆಲವಕ್ಕೆ ಹಾಗೆ ಹಾಗಂತಲ್ಲ, ಕೆಲವಕ್ಕೆ ಈ ಗತಿ ಕೆಲವಕ್ಕೆ ಆ ಗತಿ ಅಂತಕ್ಕಂಥದ್ದೇನಿಲ್ಲ. ಇದು ಯಾತಕ್ಕೆ ಇದನ್ನ ತರ್ತಾ ಇದ್ದಾನೆ ಅಂತಂದರೆ, ಹೀಗೆ ಹಿಂದೆ ಹೇಳಿದ್ವಲ್ಲ, ಈಗ ಸಗುಣ ವಿದ್ಯೆಯಲ್ಲಿಯೂ ಕೂಡ ಯಾತಕ್ಕೆ ಬ್ರಹ್ಮಲೋಕಕ್ಕೆ ಹೋಗಬೇಕು, ಅಲ್ಲಾಗಬೇಕು ಇಲ್ಲಾಗಬೇಕು ಅಂತ ಅನ್ನೋದು, ಅದು ಇಲ್ಲೇ ಆಗ್ಬಿಡ್ಲಿ ಬಿಡಿ. ಇವನು ಸಗುಣ ವಿದ್ಯೋಪಾಸಕ, ಇವನು ನಿರ್ಗುಣ ವಿದ್ಯೋಪಾಸಕ ಅಲ್ಲ. ಅವನಿಗೆ ಯಾವುದೋ ಗುಣ ಹಾಕ್ತಾನೆ, ನಾಮ ಹಾಕ್ತಾನೆ, ರೂಪ ಹಾಕ್ತಾನೆ, ಎಲ್ಲ ಉಪಾಸನೆ ಮಾಡ್ತಾ ಇರ್ತಾನೆ, ಅವ್ರಿಗೂ ಇಲ್ಲೇ ಆಗಲಿ ಬಿಡಿ ಅಂತಕ್ಕಂಥದ್ದು. ಇದನ್ನ ಯಾರು ಹೇಳ್ತಾರೆ? ಇದನ್ನ ಈ ಒಂದು ಸಿದ್ಧಾಂತವನ್ನ ದ್ವೈತ ಸಿದ್ಧಾಂತದಲ್ಲಿ ಇದಿದೆ. ಏನು, ಸಗುಣ ವಿದ್ಯೆ, ಆ ಪರಮಾತ್ಮ ಸಕಲ ಕಲ್ಯಾಣ ಗುಣ ಸಂಪನ್ನ, ಅವನು ಎಲ್ಲ ಗುಣಗಳು ಇವೆ ಅವನಲ್ಲಿ, ನಿರ್ಗುಣ ಅಂತ ಇಲ್ಲವೇ ಇಲ್ಲ. ಈ ಸಗುಣ ಇದೆಯಲ್ಲ ಪರಮಾತ್ಮ, ಅವನನ್ನ
ಉಪಾಸನೆ ಮಾಡಿದ್ರೆ ಅವನು ಅಷ್ಟೇ ಏನಾಗ್ತಾನೆ. ಕೆಲವರು ಇಲ್ಲಿ ಅವನು ಪರಮಾತ್ಮ ಯಾವ ಒಂದು ಕುರಿತು ಉಪಾಸನೆ ಮಾಡ್ತಾನೋ ಆ ಒಂದು ದೇವತೆಯ ಪರಮಪದ ಅಂತ, ಅದೇ ಪರಮಪದ ಏನಿದೆ ಅದರ ಈ ಒಂದು ಸಾಮೀಪ್ಯ, ಸಾರೂಪ್ಯ ಮತ್ತೆ ಸಾಯುಜ್ಯ ಅಂತಕ್ಕಂಥ ಆಯ್ತು ಅವ್ರು ಹೇಳ್ತಾರೆ. ಇಲ್ಲಿ ಅದಲ್ಲ, ಇಲ್ಲಿ ಅವರಿಗೂ ಆಗುತ್ತೆ ಅಂತ ಆಗ್ಲಿದ್ರೆ ಇಲ್ಲ. ಯಾರು ಜ್ಞಾನವಿಲ್ಲದೆ, ಆತ್ಮೈಕತ್ವ ಜ್ಞಾನವಿಲ್ಲದೆ ಯಾವುದೇ ಸಗುಣ ಉಪಾಸನೆಯನ್ನಾಗಲಿ ಯಾವುದೋ ಏನಾದರೂ ಮಾಡ್ಕೊಂಡು ಹೋದ್ರು ಕೂಡ ಅವರಿಗೆ ಆಗುವುದಿಲ್ಲ. ಉಪಾಸಕರಲ್ಲೂ ಕೂಡ ಅವರಿಗೆ ಅಂತ ಒಂದು ರಿಸ್ಟ್ರಿಕ್ಷನ್ ಅಂತ ಹೇಳ್ತಾರಲ್ಲ, ಅದು ಇದೆ. ಎಲ್ರಿಗೂ ಅಲ್ಲ, ಅನಿಯಮ. ಸರ್ವಾಸಾಂ ಸಗುಣ ವಿದ್ಯಾನ, ಎಲ್ಲ ಸಗುಣ. ಕೆಲವು ವಿದ್ಯೆ ಇಲ್ಲಿ ಆಗುತ್ತೆ, ಆಗ್ಬೋದು. ಅದು ಯಾವುದು ಅಂತ ಹೇಳ್ತಾರೆ. ಬೇಕಾದಷ್ಟು ವಿದ್ಯೆ ಬಂದಿದೆಯಲ್ಲ, ಅಲ್ಲಿ ಕೆಲವಕ್ಕೆ ಅಲ್ಲೇ ಆಗುತ್ತೆ. ಎಲ್ಲಿ ಎಲ್ಲಿ ಇರ್ತಾರೋ ಅಲ್ಲೇ ಆಗುತ್ತೆ, ಕೆಲವಕ್ಕೆ ಲೋಕಾಂತರದಲ್ಲಾಗುತ್ತೆ. ಅದನ್ನು ಆ ವಿಚಾರ ಹೇಳ್ತಾ ಇದ್ದಾರೆ ಇಲ್ಲಿ. ನೋಡೋಣ. ಮೊಟ್ಟ ಮೊದಲಿಗೆ ಪೂರ್ವ ಪಕ್ಷ ಇಲ್ಲಿ ಬರ್ತಾರೆ. ಸಗುಣಾಸು ವಿದ್ಯಾಸು ಗತಿರರ್ಥವತಿ ನ ನಿರ್ಗುಣಾಯಾಮ್ ಪರಮಾತ್ಮ ವಿದ್ಯಾಯಾಮ್ ಇತ್ಯುಕ್ತಂ. ಸಗುಣ ವಿದ್ಯೆಗಳಲ್ಲೆಲ್ಲ ಕೂಡ ಈ ಗತಿ, ದೇವಯಾನ ಗತಿ ಅಂತ ಏನಿದೆ ಅದು ಅರ್ಥವತಿ, ಅದು ಅರ್ಥ ಇದೆ. ಅದಕ್ಕೆ ಅವನಿಗೆ ಯಾವ ಗತಿಯಿಂದ ಹೋಗ್ತಾನೆ ಅರ್ಥ ಇದೆ. ಯಾಕೆ? ಸಗುಣ ವಿದ್ಯೆ ಅದರಲ್ಲಿ. ಮತ್ತೆ ನಿರ್ಗುಣ ವಿದ್ಯೆಯಲ್ಲಿ ಇಲ್ಲ. ನಿರ್ಗುಣ ವಿದ್ಯೆ ಅಂದ್ರೆ ಯಾವುದು? ನಿರ್ಗುಣ ವಿದ್ಯೆ ಅಂದ್ರೆ ಪರಮಾತ್ಮ ವಿದ್ಯಾಯಾಮ್, ಅಂದ್ರೆ ಆತ್ಮೈಕತ್ವ ವಿದ್ಯೆ ಅಂತ ಏನು ಹೇಳ್ತೀವಿ, ಆ ಪರಮಾತ್ಮ ವಿದ್ಯೆ, ಅದರಲ್ಲಿ ಯಾವ ಗತಿಯೂ ಇಲ್ಲ, ಏನೂ ಇಲ್ಲ ಅಂತ ಹೇಳಿದ್ದಾಯಿತು. ಈಗ ಹೇಳ್ತಾ ಇದ್ದಾರೆ, ಸಗುಣ ಸ್ವಪ ವಿದ್ಯಾಸು ಕಾಸುಚಿತ್ ಗತಿ ಶ್ರೂಯತೆ. ಈ ಸಗುಣ ವಿದ್ಯೆಯಲ್ಲಿಯೂ ಕೂಡ ಕೆಲವಕ್ಕೆ ಗತಿಯನ್ನು ಹೇಳಿದ್ದಾರೆ. ಏನು? ದೇವಯಾನ ಗತಿ ಹೋಗ್ತಾನೆ ಅಂತ ಹೇಳಿದ್ದಾರೆ ಕೆಲವಕ್ಕೆ. ಎಲ್ಲಿ ಅಂತಂದ್ರೆ ಇಲ್ಲ, ಹಿಂದೆ ಹೇಳಿತ್ತಲ್ಲ, ಆ ಪರ್ಯಂಕ ವಿದ್ಯಾಯಾಮ್, ಪರ್ಯಂಕ ಕೌಶಿತಕ್ಕೆ ಉಪನಿಷತ್ತಿದು. ಪರ್ಯಂಕ ವಿದ್ಯೆಯಲ್ಲಿ ಮತ್ತೆ ಉಪಕೋಸಲ ವಿದ್ಯಾಯಾಮ್, ಉಪಕೋಸ ಇವೆಲ್ಲ ಛಾಂದೋಗ್ಯ ಬರ್ತಕ್ಕಂಥ ಭಾಗ ಇದು. ಉಪಕೋಸಲ ವಿದ್ಯಾಯಾಮ್, ಪಂಚಾಗ್ನಿ ವಿದ್ಯಾಯಾಮ್, ದಹರ ವಿದ್ಯಾಯಾಮ್ ಇತಿ. ಇಲ್ಲಿ ಗತಿಯನ್ನು ಹೇಳಿದ್ದಾರೆ, ಗತಿ ಇದೆ. ಇನ್ನು ಕೆಲವು ಕಡೆ ಅಲ್ಲೂ ಕೂಡ ಅದೇ, ಇಲ್ಲೂ ಅದೇ ಉಪಾಸನೆ, ಇಲ್ಲೂ ಕೂಡ ಇನ್ನು ಕೆಲವು ಕಾಲ ಅನ್ಯಾಸು, ಕೆಲವು ಕಡೆ, ಇನ್ನು ಕೆಲವು ಕಡೆ ಎಲ್ಲಿ ಅಂದ್ರೆ ಮಧುವಿದ್ಯಾಯಾಮ್, ಶಾಂಡಿಲ್ಯ ವಿದ್ಯಾಯಾಮ್, ಷೋಡಶಕಲ ವಿದ್ಯಾಯಾಮ್, ವೈಶ್ವಾನರ ವಿದ್ಯಾಯಾಮ್ ಇತಿ. ಈ ಮಧುವಿದ್ಯೆ ಬೃಹದಾರಣ್ಯಕ ಬರುತ್ತಲ್ಲ, ಈ ಶಾಂಡಿಲ್ಯ ವಿದ್ಯೆ, ಷೋಡಶಕಲ ವಿದ್ಯೆ ಅಂತಕ್ಕಂಥದ್ದು. ಈ ಒಂದು ಪ್ರಶ್ನೆ ಮಾಡ್ತಾನೆ ಅವನು, ಪ್ರಶ್ನೋಪನಿಷತ್ತಲ್ಲೂ ಬರುತ್ತೆ, ಶಾಂತೋಗ್ಯ ಬರುತ್ತೆ, ಎಲ್ಲ ಬರುತ್ತೆ. ವೈಶ್ವಾನರ ವಿದ್ಯೆ ಇವೆಲ್ಲ ಶಾಂತೋಗ್ಯ ಬರ್ತಕ್ಕಂಥದ್ದು. ಇಲ್ಲಿ ಏನು ಗತಿ ಹೇಳಿಲ್ಲ. ತತ್ರ ಸಂಶಯ. ಹೀಗಿರುವಾಗ ಸಂಶಯ ಬಂದ್ಬಿಡ್ತು. ಶ್ರುತಿಯಲ್ಲೇ ಕೆಲವು ಸಗುಣ ವಿದ್ಯೆಗೆ ಹೇಳಿದ್ದಾರೆ, ಕೆಲವಕ್ಕೆ ಹೇಳಿಲ್ಲ. ಸಂಶಯ ಬಂದ್ಬಿಡ್ತು. ಕಿಂ ಯಾಸ್ವೇವ ಏಷಾ ಗತಿ ಶ್ರೂಯತೆ ತಾಸ್ವೇವ ನಿಯಮ್ಯೇತ ಉತ ಅನಿಯಮೇನ ಸರ್ವಾಭಿಃ ಏವಂಜಾತಿ ಏಕಾಭಿಃ ವಿದ್ಯಾಭಿಃ ಅಭಿಸಂಪದ್ಯೇತ ಇತಿ. ಇಲ್ಲಿ ಸಂಶಯ ಬಂತು. ಏನು? ಯಾವ ವಿದ್ಯೆಯಲ್ಲಿ ಈ ಗತಿಯನ್ನು ಹೇಳಿದ್ದಾರೆಯೋ, ಕೆಲವು ಉದಾಹರಣೆ ಕೊಟ್ರಲ್ಲ, ಉಪಕೋಸಲ ವಿದ್ಯೆ, ಪರ್ಯಂಕ ವಿದ್ಯೆ, ಪಂಚಾಗ್ನಿ ವಿದ್ಯೆ, ದಹರ ವಿದ್ಯೆ ಇವೆಲ್ಲ ಕೊಟ್ರಲ್ಲ, ಇಲ್ಲಿ ಗತಿಯನ್ನು ಹೇಳಿದ್ದಾರೆ. ಈಗ ಇಲ್ಲಿ ಇಷ್ಟಕ್ಕೆ ಮಾತ್ರ, ಈ ವಿದ್ಯೆಗಳಿಗೆ ಮಾತ್ರ ಗತಿಯನ್ನ ನಾವು ತೆಗೆದುಕೊಳ್ಳಬೇಕು ಹೇಳಿದ್ದಾರೆ, ಅಷ್ಟೇ ತೆಗೆದುಕೊಳ್ಳಬೇಕು. ಯಾಸ್ಯವ ಏಷ ಶ್ರೂಯತೆ ತಾಸ್ಯವ ನಿಯಮ್ಯೇತ. ಎಲ್ಲಿ ಹೇಳಿದ್ದಾರೋ ಅಲ್ಲಿಗೆ ಮಾತ್ರ ಅನ್ವಯಿಸುತ್ತೆ ಇದು ಯಾವುದು ಗತಿ ಅಂತಕ್ಕಂಥದ್ದು, ಹಾಗೆ ತಗೊಳ್ಬೇಕು. ಅಥವಾ ಅನಿಯಮೇನ ಅಂದ್ರೆ ಏನು? ಅನಿಯಮೇನ ಕೆಲವು ಕಡೆ ನಿಯಮ ಏನು ಇಲ್ಲ. ಸರ್ವಾಭಿ ಈ ವಿದ್ಯೆಯಲ್ಲಿ ಗತಿ ಹೇಳಿದ್ದಾರೆ, ಆ ವಿದ್ಯೆಯಲ್ಲಿ ಗತಿ ಹೇಳಿಲ್ಲ. ಎರಡು ಉದಾಹರಣೆ ಕೊಟ್ರಲ್ಲ, ಹೇಳಿಲ್ಲ.
ಆದರೂ ಕೂಡ ಏನಾಗುತ್ತೆ, ಎಲ್ಲ ವಿದ್ಯೆಗಳಲ್ಲಿಯೂ ಕೂಡ ಸಮಾನವಾಗಿ ಯಾವ ನಿಯಮವೂ ಸಮಾನವಾಗಿ ಏವಂಜಾತೀಯ ಕಾಭಿ ವಿದ್ಯಾಭಿ, ಈ ಸಗುಣ ವಿದ್ಯೆಗಳಲ್ಲೆಲ್ಲ ಕೂಡ ಇದೇ ರೀತಿ ನಾವು ಸಂಬಂಧಪಡಿಸ್ಕೊಳ್ಳಬೇಕಾ ಅಥವಾ ಇಲ್ವಾ? ಎಲ್ಲದಕ್ಕೂ ಕೂಡ ಗತಿ ಇದೆ ಅಂತ ಹೇಳಿದ್ದಾರೆ, ಕೆಲವಕ್ಕೆ ಗತಿ ಇದೆ, ಕೆಲವು ಗತಿ ಇಲ್ಲ ಅಂತ ಹೇಳಿದ್ದಾರೆ. ಗತಿ ಇದೆ ಅಂತಕ್ಕಂಥದ್ದು ಇದನ್ನ ಕೆಲವು ಕಡೆ ಗತಿ ಇಲ್ಲ ಅಂತ ಹೇಳಿದ್ದಾರಲ್ಲ, ಅಲ್ಲೂ ಕೂಡ ಸೇರಿಸ್ಕೋಬೇಕಾ ಇಲ್ವಾ? ಇಲ್ಲಿ ಸಗುಣ ವಿದ್ಯೆಗಳಲ್ಲಿ ಹಾಗೆ ನೀವು ಸೇರಿಸ್ಕೊಳ್ಬೇಕು ಅಂತ ಹೇಳಿಬಿಟ್ರೆ ಏನಾಗುತ್ತೆ, ಜ್ಞಾನಾದೇವತು ಕೈವಲ್ಯಂ ಹೊರಟೋಗುತ್ತೆ, ಉಪಾಸನಾದಪಿ ಕೈವಲ್ಯ ಸಿದ್ಧಿ ಅಂತ ಆಗ್ಬಿಡುತ್ತೆ. ನೋಡಿ, ಬಹಳ ಮುಖ್ಯವಾದ ವಿಚಾರ ಇದು. ಅದನ್ನು ಇವಾಗ ನಿರಾಕರಣೆ ಮಾಡಬೇಕು. ನೋಡೋಣ ಏನು ಮಾಡ್ತಾರೆ. ಅಭಿಸಂಪದ್ಯತೆ. ಈಗ ಕಿಂ ತಾವತ್ ಪ್ರಾಪ್ತಂ, ಇದು ಪೂರ್ವ ಪಕ್ಷ ಅಲ್ಲ. ಕಿಂ ತಾವತ್ ಪ್ರಾಪ್ತಂ ಏನು ಬರುತ್ತೆ, ಮೊದಲಿಗೆ ಏನು ತೋರುತ್ತೆ ಅಂದರೆ ಪೂರ್ವ ಪಕ್ಷ ಹೇಳ್ತಾನೆ, ನಿಯಮ ಇತಿ, ನಿಯಮ ಇದೆ ಇದಕ್ಕೆ. ಯತ್ರೈವ ಶ್ರೂಯತೆ ತತ್ರೈವ ಭವಿತುಮರ್ಹತಿ ಪ್ರಕರಣಕ್ಕೆ ನಿಯಾಮಕತ್ವ. ಇಲ್ಲ ಸ್ವಾಮಿ, ನಿಯಮ ಇದೆ ಇದಕ್ಕೆ. ನಿಯಮ ಅಂದ್ರೆ ಏನು? ಇದಕ್ಕೊಂದು ನಿಯಮ, ಅದಕ್ಕೆ ಆ ನಿಯಮ, ಸಮಾನ ಅಲ್ಲ, ಎರಡೂ ಸಮಾನ ಅಲ್ಲ. ಏನು ನಿಯಮ ಅಂತಂದ್ರೆ, ಎಲ್ಲಿ ಈ ಗತಿಯನ್ನು ಹೇಳಿದ್ದಾರೋ ಅಲ್ಲಿ ಗತಿ ಇದೆ. ಎಲ್ಲಿ ಅಂದರೆ ಸಗುಣ ವಿದ್ಯೆಯಲ್ಲ, ಎಲ್ಲ ಯಾವ ಸಗುಣ ವಿದ್ಯೆಯಲ್ಲಿ ಗತಿಯನ್ನು ಹೇಳಿದ್ದಾರೋ ಅಲ್ಲಿ ಗತಿ ಅಂತ ತೆಗೆದುಕೊಳ್ಬಹುದು ನಾವು. ಮತ್ತೆ ಯಾವ ಸಗುಣ ವಿದ್ಯೆಯಲ್ಲಿ ಗತಿಯನ್ನು ಹೇಳಿಲ್ಲವೋ ಅಲ್ಲಿ ಗತಿಯನ್ನು ತೆಗೆದುಕೊಳ್ಳಬೇಕಾದದ್ದಿಲ್ಲ. ಅಂದ್ರೆ ಏನಾಯ್ತು, ಗತಿಯನ್ನು ತೆಗೆದುಕೊಳ್ಳಬೇಕಾದದ್ದಿಲ್ಲ ಅಂತ ಹೇಳಿಬಿಟ್ರೆ, ಓಹೋ ಜ್ಞಾನ ಬೇಕಾಗಿಲ್ಲ, ಕೇವಲ ಉಪಾಸನೆಯಿಂದಲೇ ಆ ಮುಕ್ತಿ ಅಂತಕ್ಕಂಥ ಸಿದ್ಧವಾಗಿ ಬಿಡುತ್ತೆ ಅಂತ ಹೇಳಿದಾಗ ಆಗೋಯ್ತು. ಇಲ್ಲಿ ಅನುಮಾನ ಬರುತ್ತೆ. ಪೂರ್ವ ಪಕ್ಷ ಹೇಳ್ತಾ ಇದ್ದಾನೆ, ನೋಡಿ ಸ್ವಾಮಿ, ಉಪನಿಷತ್ತುಗಳಲ್ಲಿ ಬಾಯಿ ಬಿಟ್ಟು ಹೇಳ್ತಾ ಇದೆ. ನೋಡಿ, ಇಂತಹ ವಿದ್ಯೆಯಲ್ಲಿ, ಯಾವ ವಿದ್ಯೆ? ಮಧುವಿದ್ಯೆ, ಶಾಂಡಿಲ್ಯ ವಿದ್ಯೆ, ಷೋಡಶಕಲ ವಿದ್ಯೆ, ಇಲ್ಲೆಲ್ಲ ಏನು ಹೇಳಿದ್ದಾರೆ? ಈ ಗತಿ ಅಂತೇನು ಹೇಳಿಲ್ಲ. ಅಲ್ಲಿ ನಾವು ಗತಿ ತೆಗೆದುಕೊಳ್ಳಿ ಬೇಡ ಸ್ವಾಮಿ. ಹೇಳಿಲ್ಲದೆ ಇರೋದನ್ನ ಯಾಕೆ ತಗೋತೀರಿ? ಹೇಳಿಲ್ಲ ಅಲ್ಲಿ, ಹಾಗೆ ತಗೊಳ್ಳಿ. ಅಲ್ಲಿ ಗತಿ ಬೇಡ. ಗತಿ ಬೇಡ ಅಂದ್ರೆ ಏನಪ್ಪ? ನೀವೇ ಹೇಳಿದ್ರಲ್ಲ, ಗತಿ ಬೇಡ ಅಂದ್ರೆ ಸದ್ಯೋ ಮುಕ್ತಿ, ಅದೇ ಆಗಲಿ ಬಿಡಿ ಅವನಿಗೆ. ಅವನು ಕೂಡ ಸಂತೋಷದ್ದಿ ಆಗಿದ್ದಾನಲ್ಲ, ಉಪಾಸನೆ ಮಾಡ್ತಾ ಇದ್ದಾನಲ್ಲ. ನೋಡಿ, ಸಿದ್ಧಾಂತಕ್ಕೆ ಬುಡತಂತ್ರ. ಇಲ್ಲಿ ಇದಕ್ಕೆ ಉಪನಿಷತ್ ಪ್ರಮಾಣ ಇದೆ. ನೋಡಿ, ಈ ವಿದ್ಯೆದೆಲ್ಲ ವಿದ್ಯೆ ಗತಿ ಹೇಳಿಲ್ಲ ಈ ವಿದ್ಯೆಗಳಲ್ಲಿ. ಆದ್ದರಿಂದ ಉಪನಿಷತ್ತುಗಳಲ್ಲಿ ಏನು, ಈ ಜ್ಞಾನ ದೇವತು ಕೈವಲ್ಯಂ ಎನ್ನುವುದನ್ನ ನಿಯಮದಿಂದ ಹೇಳಿಲ್ಲ. ಆಗ್ಬಹುದು, ನಾವೇನು ನಿಮ್ಮ ಸಿದ್ಧಾಂತನ ನಾವು ವಿರೋಧ ಮಾಡ್ತಾ ಇಲ್ಲ, ಅದು ಇರಲಿ. ಆದರೆ ನೀವು ಹೇಳ್ತಾ ಇದ್ದೀರಲ್ಲ, ಜ್ಞಾನ ದೇವತು ಕೈವಲ್ಯಂ ನಾನ್ಯಥಾ ಅಂತ, ಇದು ತಪ್ಪು. ಇದರಿಂದಲೂ ಕೂಡ ನಿಮಗೆ ಆಗಬಹುದು. ನೋಡಿ, ಪ್ರಮಾಣ ಇದೆ, ಉಪನಿಷತ್ ಪ್ರಮಾಣ. ನೋಡಿ ಎಂಥ ಒಂದು ಇದಕ್ಕೆಲ್ಲ ನೋಡಿ, ಸಿದ್ಧ ಮಾಡಬೇಕಾದ್ರೆ ಸಿದ್ಧ ಮಾಡಿ ಈ ಒಂದು ಆತ್ಮೈಕತ್ವವನ್ನ ಎತ್ತಿ ಹಿಡಿಯಬೇಕಾದರೆ ಎಂತಹ ಸಾಮರ್ಥ್ಯ ಬೇಕು, ಮತ್ತೆ ಯಾವ ಒಂದು ಸರ್ವಜ್ಞತ್ವ ಬೇಕು. ಶ್ರುತಿ ಸ್ಮೃತಿ ಪುರಾಣ ಇವುಗಳದ್ದು ಏನು ಈ ಫಿಂಗರ್ ಟಿಪ್ಸ್ ಅಂತಾರಲ್ಲ, ಹಾಗೆ ಆಚಾರ್ಯ ಆ ಒಂದು ಉದ್ಧಾರ ಮಾಡ್ತಾರೆ ಅಂದರೆ ವಾಕ್ಯಗಳು ಏನು ಪುಂಖಾನುಮುಖವಾಗಿ ಬರ್ತಾ ಇದೆ. ಅದಕ್ಕೋಸ್ಕರ ಮಹಾನುಭಾವ ಹೇಳಿ, ನನ್ನ ಒಂದು ಅಭಿಪ್ರಾಯ, ವೈಯಕ್ತಿಕ ಅಭಿಪ್ರಾಯ ಇದು, ಶಂಕರಾಚಾರ್ಯರ ಬಗ್ಗೆ ಏನಾದರೂ ಕೂಡ ಪ್ರಶಸ್ತಿ ಶ್ಲೋಕ ನಾವು ಎಷ್ಟೊಂದೆಲ್ಲ ಹೇಳ್ಕೊಂಡು ಬರ್ತಾ ಇದ್ದೀವಲ್ಲ, ಅದೆಲ್ಲದಕ್ಕಿಂತಲೂ ಕೂಡ ಅತ್ಯುತ್ತಮವಾದ ಸರಳವಾಗಿರ್ತಕ್ಕಂತಹ ಒಂದು ಪ್ರಶಸ್ತಿ ಅಂತಂತಂದ್ರೆ ಈ ಶ್ಲೋಕನೇ. ಶ್ರುತಿ ಸ್ಮೃತಿ ಪುರಾಣಾನಾಮಾಲಯಂ ಇದೆ, ಅಷ್ಟೇ ಸಾಕು. ಶ್ರುತಿ ಸ್ಮೃತಿ ಪುರಾಣಗಳಿಗೆ ಆಲಯ ಕಂಡಿದ್ರು. ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಒಂದು ಪ್ರಶಸ್ತಿ ಸಾಕು ಶಂಕರ ಭಗವತ್ಪಾದ. ಬೇರೆ ನಾವು ಹೇಳ್ತೇವೆ, ಇರಲಿ, ಅದು ಇಲ್ಲಿ ಇಲ್ಲ ಅಂತಲ್ಲ, ಅದೂ ಇದನ್ನೇ ಹೇಳೋದು, ಈ ಅರ್ಥವನ್ನೇ ಅದು ಹೇಳ್ತಕ್ಕಂಥದ್ದು. ಅವೆಲ್ಲ ಇಲ್ಲಿ ಈ ಸೂತ್ರ ಭಾಷೆಯಲ್ಲಿ ಗೊತ್ತಾಗ್ತಕ್ಕಂಥದ್ದು. ಇರಲಿ.
ಆ, ಇಲ್ಲಿ ಏನು ಇಲ್ಲಿ ಎಲ್ಲದಕ್ಕೂ ಕೂಡ ಎಲ್ಲಿ ಹೇಳಿದೆಯೋ ಅಲ್ಲಿ ತಗೋಣ ಗತಿ ಇರಲಿ, ಎಲ್ಲಿ ಹೇಳಿಲ್ವೋ ಅಲ್ಲಿ ಆ ಸಗುಣ ವಿದ್ಯೆಗೂ ಕೂಡ ಸದ್ಯೋಮುಕ್ತಿನ ತಗೋಣ ಬಿಡಿ, ಗತಿ ಏನ್ ಬೇಡ, ಅಲ್ಲಿ ಹೇಳಿಲ್ಲ ಅಲ್ಲಿ ಅಂತ ಹೇಳ್ಬಿಟ್ಟ. ಮತ್ತು ಪ್ರಕರಣಕ್ಕೆ ನಿಯಾಮಕತ್ವ, ಇದು ಪ್ರಕರಣಕ್ಕೆ ಇದು ನಿಯಮವನ್ನ ಹೇಳಿದೆ. ಏನು ನಿಯಮ? ಅದೇ ಯಾವ ಉಪಾಸನೆಗೆ ಇದು, ಈ ಉಪಾಸನೆಗೆ ಇದು. ಯದಿ ಅನ್ಯತ್ರ ಶ್ರೂಯಮಾಣಾಪಿ ಗತಿ ವಿದ್ಯಾಂತರಂ ಗಚ್ಚೇತ್ ಶ್ರುತೀನಾಂ ಪ್ರಾಮಾಣ್ಯಂ ಹೀಯೇತ. ನೋಡಿ ಸ್ವಾಮಿ, ಒಂದು ವೇಳೆ ನೀವು ಅನ್ಯತ್ರ ಶ್ರೂಯಮಾಣಾಪಿ ಗತಿ, ಬೇರೆ ಒಂದು ಕಡೆ ಹೇಳಿರತಕ್ಕಂತಹ ಗತಿಯನ್ನ ಇಲ್ಲ ರೀ, ಉಪಾಸನೆಯಿಂದ ಖಂಡಿತವಾಗಲೂ ಕೂಡ ಮುಕ್ತಿ ಇಲ್ಲ, ಜ್ಞಾನ ಒಂದರಿಂದಲೇ ಮುಕ್ತಿ ಅಂತ ಹೇಳಿ ಆ ಗತಿಯನ್ನು ಹೇಳಿದ್ದಾರಲ್ಲ ಕೆಲವು ವಿದ್ಯೆಗಳಲ್ಲಿ, ಆ ಈ ಗತಿಯನ್ನು ಹೇಳಿಲ್ವಲ್ಲ ಕೆಲವು ವಿದ್ಯೆಗಳಲ್ಲಿ, ಅಲ್ಲಿಗೂ ನೀವು ತಂದು ಸೇರಿಸ್ಕೊಂಡ್ಬಿಟ್ರೆ, ನೋಡಿ ಇಲ್ಲಿಗೂ ತಂದು ಸೇರಿಸ್ಕೋಣ, ಆ ಗತಿ ಹೇಳಿಲ್ಲ, ಗತಿ ಹೇಳಿದೆ ಅಲ್ಲಿ, ಅದನ್ನ ಗತಿ ಹೇಳಿರುವುದನ್ನ ಹೇಳಿಲ್ದೇ ಇರೋ ಕಡೆ ಸೇರಿಸ್ಕೊಂಡ್ಬಿಡೋಣ ಅಂತ ಹೇಳಿದ್ರೆ ಅವಾಗೇನಾಗುತ್ತೆ? ಶ್ರುತಿನ ಪ್ರಾಮಾಣ್ಯಂ ಹೀಯೇತ, ಶ್ರುತಿಗೆ ಪ್ರಮಾಣವೇ ಹೋಗ್ಬಿಡುತ್ತೆ. ಆವಾಗ ಗತಿ ಬೇಡ ಅಂತಕ್ಕಂಥ ವಿದ್ಯೆ ಏನು ಪ್ರಮಾಣ ಸ್ವಾಮಿ? ಚಾಂಡಿಲ್ಯ ವಿದ್ಯೆ ಇದೆ, ಮಧು ವಿದ್ಯೆ ಇದೆ, ಷೋಡಶಿಕರ ಯಾವುದಕ್ಕೆ? ಅದಕ್ಕೇನು ಪ್ರಮಾಣವಿಲ್ವಾ ಅದಕ್ಕೆ? ನೀವು ಅಲ್ಲಿ ಗತಿ ಹೇಳಿದ್ದಾರೆ ಅಂದ್ಬಿಟ್ಟು ಅದನ್ನ ಈ ವಿದ್ಯೆಯನ್ನು ತಂದು ಸೇರಿಸ್ಕೊಂಡ್ಬಿಟ್ರೆ ಆ ಪ್ರಮಾಣವೇ ಹೋಗ್ಬಿಡುತ್ತಲ್ಲ ಸ್ವಾಮಿ. ಶ್ರುತಿ ಪ್ರಾಮಾಣ್ಯ ಎಲ್ಲಿದೆ? ಷೋಡಶಿಕರ ವಿದ್ಯೆ ಹಾಗಾದ್ರೆ ವ್ಯರ್ಥನ ಹೇಳಿರೋದು, ಯಾಕೆ ಹೇಳಿದ್ರು ಅಂತ ಕೇಳ್ಬಿಟ್ಟು ಆಮೇಲೆ ಹೇಳ್ತಾನೆ, ಸರ್ವಾರ್ಥತ್ವ ಪ್ರಸಂಗ. ಹಾಗೊಂದು ವೇಳೆ ಸ್ವಾಮಿ ನೀವು ಒಂದು ಕಡೆ ಇರೋದನ್ನ ಇನ್ನೊಂದು ಕಡೆ ತಂದು ಹಾಕ್ಕೋಬೋದು, ಇಲ್ಲಿ ಇಲ್ಲದೆ ಇರೋದನ್ನ ಅಲ್ಲೊಂದು ಕಡೆ ಹಾಕ್ಕೋಬೋದು ಅಂದ್ಬಿಟ್ರೆ ಏನಾಗುತ್ತೆ? ಏನಿಲ್ಲ, ಸರ್ವಾರ್ಥತ್ವ ಪ್ರಸಂಗ. ಎಲ್ಲಿ ಯಾವುದನ್ನು ಬೇಕಾದರೂ ಎಲ್ಲಿ ಬೇಕಾದರೂ ಹಾಕ್ಕೋಬೋದು, ಅದಕ್ಕೆ ಯಾವ ನಿಯಮವೂ ಇಲ್ಲ, ಏನೂ ಇಲ್ಲ, ಯಾವ್ಯಾವ ಅರ್ಥ ಬರುತ್ತೋ ಅದೇ ಅರ್ಥ ಅಷ್ಟೆ. ಹಾಗಾಗ್ಬಿಡುತ್ತೆ. ಯಾವ ನಿಯಮನೂ ಇಲ್ಲ, ಏನೂ ಇಲ್ಲ, ಮತ್ತೊಂದು ಇಲ್ಲ, ಯಾವುದೂ ಇಲ್ಲ. ಆವಾಗ ಏನಾಯಿತು? ಎಲ್ಲ ಸಿದ್ಧಾಂತಗಳು ಕೂಡ ಬಿದ್ದು ಹೋಗಿ ಬಿಡುತ್ತವೆ, ಯಾವ ಸಿದ್ಧಾಂತ ಉಳಿಯೋದಿಲ್ಲ. ಯಾಕೆ? ಎಲ್ಲಿಂದ ಎಲ್ಲಿ ಬೇಕಾದ್ರೂ ಹಾಕೋಬೋದಲ್ಲ. ನೀವು ಬೇಕಾಗಿರೋ ಸಿದ್ಧಾಂತಕ್ಕೆ ತಕ್ಕ ಹಾಗೆ ನೀವು ಹಾಕೋಬಹುದು, ಅವರು ಬೇಕಾಗಿರತಕ್ಕಂಥ ಸಿದ್ಧಾಂತಕ್ಕೆ ತಕ್ಕ ಹಾಗೆ ಅವರು ಹಾಕೋತಾರೆ. ಏನ್ ಸ್ವಾಮಿ ಹೀಗೆ? ಏನಾದರೂ ಪ್ರಾಮಾಣ್ಯ ಅಂತಕ್ಕಂಥದ್ದು ಇದೆಯಾ ಶ್ರುತಿಗೆ? ಇಲ್ಲ. ಶ್ರುತಿಯಲ್ಲಿ ಏನು ಹೇಳಿದೆ ಅದು ಪರಮ ಪ್ರಮಾಣ, ಅದನ್ನು ನೀವು ಏನೂ ಹೇಳೋ ಆಗಿಲ್ಲ, ಗೊತ್ತೇನು? ಹಾಗಂತ ಹೇಳಿ ಮತ್ತು ಇಲ್ಲಿ ಅಪಿಚ ಅರ್ಚಿರಾಧಿಕ ಏಕಾಯೇವ ಗತಿ ಉಪಕೋಸಲ ವಿದ್ಯಾಯಾಂ ಪಂಚಾಗ್ನಿ ವಿದ್ಯಾಯಾಂಚ ತುಲ್ಯವತ್ ಪಶ್ಯತೆ. ಈಗ ಈ ಅರ್ಚಿರಾದಿ ಕಾಯಕ ಇವನೇನು ಮಾಡ್ತಾನೆ? ಉಪಾಸನೆ ಮಾಡ್ತಾನೆ. ಉಪಾಸನೆ ಮಾಡಿದವನಿಗೆ ಈ ಅರ್ಚಿರಾದಿ ಗತಿಗಳು, ಅರ್ಚಿರ ಅಂತಂದ್ರೆ ಒಂದೇ, ಉತ್ತರಾಯಣ ಅಂತಂದ್ರೆ ಒಂದೇ, ಈ ಒಂದು ದೇವಯಾನ ಅಂತಂದ್ರೆ ಒಂದೇ, ಎಲ್ಲ ಅರ್ಚಿರಾದಿ ಗತಿ. ಅರ್ಚಿರ ಅಂತಂದ್ರೆ ಅಗ್ನಿ ಅಂತ ಅರ್ಥ. ಆ ಒಂದು ಮಾರ್ಗದಿಂದ ಹೋಗ್ತಾನೆ, ಯಾವ ಲೋಕ ಸಿಕ್ಕುತ್ತಲ್ಲ ಅಲ್ಲಿ ಅವೆಲ್ಲ ಉದ್ದಕ್ಕೆ ಪಟ್ಟಿ ಹಾಕ್ತಾರೆ. ಆ ಲೋಕದ ಇರ್ತಾನೆ, ಆ ಅಧ್ಯಕ್ಷರಿಂದ ಇದ್ದ ಸ್ವಲ್ಪ ಕಾಲ ಇದ್ದಲ್ಲಿ ಮುಂದೆ ಹೋಗ್ತಾನೆ, ಮಾರ್ಗ ಇದೆ ಒಟ್ಟಲ್ಲಿ. ಇದು ಒಂದೇ ಎಚ್ಚರಾಧಿಕ ಏಕಾಯವ ಗತಿ. ಈ ಉಪಕೋಸಲ ವಿದ್ಯೆಯಲ್ಲಿ ಮತ್ತೆ ಅಲ್ಲಿ ಎಲ್ಲ ಅಲ್ಲಿ ಪಂಚಾಗ್ನಿ ವಿದ್ಯೆ ಎಲ್ಲ ಕಡೆಯಲ್ಲಿಯೂ ಕೂಡ ಈ ಒಂದೇ ಗತಿ ಅಂತ ಸಮಾನವಾಗಿ ಏನಂತಾರೆ? ಪಠ್ಯತೆ, ಎಲ್ಲ ಸಮಾನವಾಗಿ ಹೇಳಿದ್ದಾರೆ. ಎಲ್ಲಿ? ಈ ಉಪಕೋಸಲ ವಿದ್ಯೆ ಪಂಚಾಗ್ನಿ ವಿದ್ಯೆಯಲ್ಲಿ ಅರ್ಚಿರಾಧಿಕಾಗತಿ ತುಲ್ಯವತ್ ಪಠ್ಯತೆ, ಸಮಾನವಾಗಿ ಹೇಳಿದ್ದಾರೆ. ಹೀಗೆ ಹೇಳಿರೋವಾಗ ತತ್ ಸರ್ವಾರ್ಥತ್ವೇ ಅನರ್ಥಕಂ ಪುನರ್ವಚನಂ ಸ್ಯಾತ್. ಹೀಗೆ ಬಾಯಿ ಬಿಟ್ಟು ಕಂಠೋಕ್ತವಾಗಿ ಅರ್ಚಿರಾದಿ ಗತಿಯನ್ನು ಹೇಳಿರುವುದರಿಂದ ನೀವು ಒಂದು ವೇಳೆ ಅದನ್ನೇ ತಿರುಗಾ ಹೇಳ್ತಾ ಇದ್ದರೆ
ಅದಕ್ಕೇನಾಗುತ್ತೆ, ಅನರ್ಥಕ, ಅದಕ್ಕೆ ಅರ್ಥವಿಲ್ಲ. ಪುನಃ ಪುನಃ ಹೇಳೋದ್ರಲ್ಲಿ ಅರ್ಥವೂ ಇಲ್ಲ. ಹಾಗಾಗಿ ಏನಾಗುತ್ತೆ, ಯಾವುದಕ್ಕೂ ಕೂಡ ಅರ್ಥ ಇಲ್ಲ ಅಂದಾಗಾಯ್ತು. ಅಲ್ಲಿಗೇನು, ಈ ವಿದ್ಯೆಗೆ ಈ ಗತಿ, ಆ ವಿದ್ಯೆಗೆ ಆ ಗತಿ, ಹೀಗೆ ಪ್ರಮಾಣ. ಶ್ರುತಿಯಲ್ಲಿ ಏನೇನು ಹೇಳಿದ್ದಾರೆಯೋ ಅದನ್ನ ಹಾಗಾಗೇ ನಾವು ಸ್ವೀಕಾರ ಮಾಡಬೇಕು. ಬೇರೆ ಅಲ್ಲಿ ಇನ್ನೇನು ಕೂಡ ಇಲ್ಲಿ ತರೋದಾಗಲಿ, ಹೋಗೋದಾಗಲಿ, ಹಾಕೋದಾಗಲಿ ಯಾವುದನ್ನು ಕೂಡ ಮಾಡಬಾರದು. ಹಾಗಿರುವಾಗ ಶ್ರುತಿಗಳಲ್ಲಿ ಕೆಲವು ಸಗುಣ ವಿದ್ಯೆಗೆ ಗತಿಯನ್ನು ಹೇಳಿದ್ದಾರೆ, ಕೆಲವು ಉಪಾಸನೆಗಳಿಗೆ ಗತಿಯನ್ನು ಹೇಳಿಲ್ಲ. ಹಾಗಾಗಿ ನೀವು ಆ ಹೇಳಿಲ್ದೇ ಇರೋ ಕಡೆ ಏನೋ ಸಗುಣ ವಿದ್ಯೋಪಾಸನೆಗೆ ಅವನಿಗೆ ಅಲ್ಲೇ ಮುಕ್ತಿ ಆಯಿತು ಉಪಾಸನೆಯಿಂದ. ಹಾಗಾಗಿ ನೀವು ಜ್ಞಾನಾದೇವತು ಕೈವಲ್ಯಂ ಎಂಬ ನಿಮ್ಮ ಸಿದ್ಧಾಂತ ಸರಿ ಇಲ್ಲ ಸ್ವಾಮಿ. ಜ್ಞಾನಾದೇವತು ಕೈವಲ್ಯಂ ಅಂತ ಅನ್ನೋದನ್ನ ನೀವು ಅವಧಾರಣೆ ಮಾಡಿದ್ದೀರಲ್ಲ, ಜ್ಞಾನಾದೇವ ಅಂತ, ಅದನ್ನ ಸ್ವಲ್ಪ ಬದಲಾವಣೆ ಮಾಡ್ಕೊಂಡ್ಬಿಡಿ ಸ್ವಾಮಿ ನೀವು. ಏನಂತ, ಜ್ಞಾನಾದಪಿ ಕೈವಲ್ಯಂ ಅಂತ ಮಾಡ್ಕೊಂಡ್ಬಿಡಿ. ಅಂದ್ರೆ ಜ್ಞಾನದಿಂದಲೂ ಕೂಡ ಅಂದ್ರೆ ಏನು, ಓಹೋ, ಈ ಉಪಾಸನೆಯಲ್ಲಿ ಶ್ರುತಿಯಲ್ಲಿ ಹೇಳಿದ್ದಾರಲ್ಲ, ಗತಿಯನ್ನು ಹೇಳಿಲ್ವಲ್ಲ, ಗತಿಯನ್ನು ಹೇಳಿಲ್ಲದೆ ಇರೋ ಕಡೆ ಅಲ್ಲೇ ಸದ್ಯ ಮುಕ್ತಿ, ಗತಿ ಇಲ್ವಲ್ಲ ಅಲ್ಲೇ ಮುಕ್ತಿ, ಅಲ್ಲಿ ಹಾಗೆ ಆ ಮುಕ್ತಿ ಉಪಾಸನೆಯಿಂದಲೂ ಮುಕ್ತಿ ಅಂತಕ್ಕಂಥದ್ದು. ಇಲ್ಲಿ ಕೆಲವು ಕಡೆ ಜ್ಞಾನ ಭಾಗ ಹೇಳಿದ್ದಾರೆ, ಇಲ್ಲಿ ಹೀಗೂ ಆಗಲಿ ಜ್ಞಾನಾದಪಿ. ಅದಕ್ಕೋಸ್ಕರ ಉಪಾಸನೆಯಿಂದ ಮುಕ್ತಿ ಅಂತ ಹೇಳಿದ್ದಾರೆ, ನೀವು ಸಿದ್ಧಾಂತ ಮಾಡಿದ್ದೀರಿ, ಅದಕ್ಕೂ ಕೆಲವು ಕಡೆ ಪ್ರಮಾಣ ಸಿಕ್ಕುತ್ತೆ ನಮಗೆ ಉಪನಿಷತ್ತುಗಳಲ್ಲಿ. ಆದ್ದರಿಂದ ಜ್ಞಾನಾದೇವತು ಕೈವಲ್ಯಂ ನಾನ್ಯಥಾ ಅನ್ನೋ ನಿಮ್ಮ ಸಿದ್ಧಾಂತ ಇದೆಯಲ್ಲ, ಅದನ್ನ ನಾನ್ಯಥಾ ಅಂತ ಅನ್ನೋದನ್ನ ತೆಗೆದು ಬಿಡಿ ಸ್ವಾಮಿ. ಜ್ಞಾನಾದೇವತು ಕೈವಲ್ಯಂ ಅಂತ ಇರೋದನ್ನ ಜ್ಞಾನಾದಪಿ ಕೈವಲ್ಯಂ ಅಂತ ಮಾಡ್ಕೊಂಡ್ಬಿಡಿ. ಆವಾಗ ನಮಗೂ ಒಪ್ಪಿಗೆ, ನಿಮಗೂ ಒಪ್ಪಿಗೆ. ನೋಡಿ, ಪೂರ್ವ ಪಕ್ಷಿ ಹೇಳ್ಬಿಟ್ಟ, ಓಹೋ ಇದೇನಿದು, ಓ ಸರಿ ಸ್ವಾಮಿ, ಯಾಕೆ ಸುಮ್ಮನೆ ಮಾತು ವಿರೋಧ ಜಗಳ ಮಾಡಿಕೊಂಡು, ಆಯ್ತಪ್ಪ ನಿಂದು ಎಸ್ ಅನ್ಬಿಡೋಣ. ಅಯ್ಯಯ್ಯೋ, ಖಂಡಿತ ಇಲ್ಲ. ಯಾವ ಒಂದು ಸಂದರ್ಭದಲ್ಲೇ ಆಗಲಿ, ಕನಸಿನಲ್ಲಿಯೇ ಆಗಲಿ, ಏನಾದರೂ ಕೂಡ ಈ ಒಂದು ಮುಕ್ತಿಯ ವಿಷಯದಲ್ಲಿ ಕರ್ಮದ ಸಂಬಂಧ ಏನಾದರೂ ತಂದಿದ್ದೇ ಆದರೆ ಭಗವತ್ಪಾದರಿಗೆ ಅದರಲ್ಲಿ ಪೂರ್ಣ ವಿರೋಧ. ಎಲ್ಲೇ ಆಗಿರಲಿ, ಕನಸಿನಲ್ಲೇ ಆಗಿರ್ಲೇಬೇಕಾದ್ರೆ ಅಯ್ಯಯ್ಯೋ ಇಲ್ಲಪ್ಪ ಕರ್ಮದ ಸಂಬಂಧ, ಅಯ್ಯೋ ಇಲ್ಲೇ ಇಲ್ಲ, ಕರ್ಮದ ಹಂಗು ಎಳ್ಳಷ್ಟೂ ಇಲ್ಲ. ಇದು ಸಿದ್ಧಾಂತ. ಇದನ್ನ ಕಾಪಾಡ್ಕೊಂಡು ಬರಬೇಕು ಉದ್ದಕ್ಕೂ. ಹೌದಾ? ಅದನ್ನ ಈ ಒಂದು ಭಾಗದ ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಈ ಒಂದು ಅಧಿಕರಣ ಇದೆಯಲ್ಲ, ಇದು ಮುಖ್ಯವಾದದ್ದು. ಇದು ಮುಂದೆ ಹೇಳ್ತಾ ಸಿದ್ಧಾಂತ ಭಾಗ ಬರುತ್ತೆ. ಇದು ಪೂರ್ವ ಪಕ್ಷ ಆಯಿತು, ಸಿದ್ಧಾಂತ ಭಾಗ ಬರುತ್ತೆ. ಸಿದ್ಧಾಂತ ಭಾಗ ಹೇಳ್ತಾರೆ, ಅಲ್ಲಿಂದ ಮುಂದಕ್ಕೆ ಮುಖ್ಯವಾಗಿರ್ತಕ್ಕಂಥ ಆ ಒಂದು ಪ್ರಕರಣ ಏನಿದೆ ಅದಕ್ಕೆ ತಕ್ಕ ಹಾಗೆ ಈ ಅಲ್ಲಿ ಏನಾಗುತ್ತೆ, ಕೆಲವರು ನೋಡಿ, ಈ ಜ್ಞಾನಿ ಆದವನಿಗೂ ಕೂಡ ಅವನಿಗೆ ಪುನಃ ದೇಹಧಾರಣೆ ಉಂಟು ಅಂತ ಅನ್ನೋದಕ್ಕೆ ಉದಾಹರಣೆ ಇದೆ ಸ್ವಾಮಿ. ಎಷ್ಟು ದೋಷವನ್ನು ತೆಗಿತಾನೆ ಪೂರ್ವಪಕ್ಷಿಯಲ್ಲಿ ಅಷ್ಟು ತೆಗಿತಾನೆ. ಉದಾಹರಣೆ ಇದೆ ಸ್ವಾಮಿ. ಜ್ಞಾನಿ ಆದವನಿಗೆ ಪುನರ್ಜನ್ಮವಿಲ್ಲ ಅಂತ ನೀವು ಹೇಳಿದಿರಿ, ಆದರೆ ಇದೆ, ಪ್ರಮಾಣ ಇದೆ ಅಂತ ಹೇಳಿ, ಓಹೋ ಏನು ಹಾಗಂದ್ರೆ ಪುನರ್ಜನ್ಮ ಇದೆಯೇ ಇಲ್ವೇ ಇಂಥದೆಲ್ಲ ವಿಚಾರ ಮಾಡಿದ್ದಾರೆ. ವಿಚಾರ ಮಾಡಿ ಕಟ್ಟ ಕಡೆಗೆ ಜ್ಞಾನಾದೇವತು ಕೈವಲ್ಯಂ ಅಂತ ಯಾವುದನ್ನ ಆ ಸಮನ್ವಯಾಧ್ಯಾಯದಲ್ಲಿ, ಸಮನ್ವಯಾಧಿಕರಣದಲ್ಲಿ ಸಿದ್ಧ ಮಾಡಿದ್ದರೋ, ಮತ್ತೆ ಭಗವದ್ಗೀತೆಯಲ್ಲಿಯೂ ಕೂಡ, ಗೀತಾ ಭಾಷೆಯಲ್ಲೂ ಕೂಡ ಸಿದ್ಧ ಮಾಡಿದ್ರು. ಏನಂತ, ಅಯ್ಯಯ್ಯೋ ಕರ್ಮದ ಒಂದು ಲೇಷ ಮಾತ್ರವೂ ಕೂಡ ಕನಸಿನಲ್ಲಿಯೂ ಕೂಡ ಇರೋ ಹಾಗಿಲ್ಲ, ಜ್ಞಾನಕ್ಕೆ ಸಂಬಂಧ ಇಲ್ಲ, ಅಪೇಕ್ಷೆ ಪಡುವುದಿಲ್ಲ ಅಂತ ಹೇಳಿ ಅದನ್ನ ಕಾಪಾಡ್ಕೊಂಡು ಬಂದು ಮುಂದೆ ಮಾಡ್ತಾ ಇದ್ದಾರೆ. ಅದನ್ನು ಈಗ ಸಿದ್ಧಾಂತ ಭಾಗ ಬರುತ್ತೆ ಮುಖ್ಯವಾಗುವಾಗ. ಆ ಸಿದ್ಧಾಂತ ಭಾಗವನ್ನ ನಾಳೆ ನೋಡೋಣ. ಇನ್ನೊಂದು ಮುಖ್ಯವಾದ ವಿಚಾರ, ಮುಖ್ಯವಾದ ಏನಿಲ್ಲ,